ರೀಸೆಂಟ್ ಆಗಿ ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಇದು ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದ್ದು ಇದು ಪ್ಯೂರ್ ಏರ್ಲೈನ್ ಇಂಡಸ್ಟ್ರಿ ಮಿಸ್ಟೇಕ್ ಅಲ್ಲ, ಇದು ಪ್ಯೂರ್ ಮೋನೋಪಲಿ ಎಫೆಕ್ಟ್ ಅಂತಾನೆ ನಾವು ಹೇಳ್ಬೋದು. ಇಂಡಿಯಾದಲ್ಲಿ ತುಂಬಾ ಇಂಡಸ್ಟ್ರೀಸ್ ಅಲ್ಲಿ ಜಸ್ಟ್ ಎರಡೇ ಕಂಪ್ನಿ ಮಾರ್ಕೆಟ್ ನ ಕಂಟ್ರೋಲ್ ಮಾಡುತ್ತೆ. ಇದನ್ನ ಡಿಯೋಪಲಿ ಅಂತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫುಡ್ ಡೆಲಿವರಿಯಲ್ಲಿ ಎಲ್ಲರಿಗೂ ನೆನಪು ಬರೋದು ಯಾವುದು, ಎದರ್ ಝೊಮ್ಯಾಟೊ ಆರ್ ಸ್ವಿಗ್ಗಿ. ಅದೇ ರೀತಿ ಡಿಜಿಟಲ್ ಪೇಮೆಂಟ್ಸ್ ಅಂದ್ರೆ ಎಲ್ಲರಿಗೂ ನೆನಪು ಬರೋದು ಯಾವುದು, ಎದರ್ ಗೂಗಲ್ ಪೇ ಆರ್ ಫೋನ್ ಪೇ. ಅದೇ ರೀತಿ ಟೆಲಿಕಾಂ ಬಿಸ್ನೆಸ್ ತಗೊಳ್ಳಿ, ಏರ್ಟೆಲ್ ಅಂಡ್ ಜಿಯೋ ಇವೇ ಮೇಜರ್ ಪ್ಲೇಯರ್ಸ್. ಅದೇ ರೀತಿ ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಇದು ಮೋನೋಪೋಲಿ ಎಫೆಕ್ಟ್. ಅಂದ್ರೆ ಇಂಡಿಗೋ ಮಾರ್ಕೆಟ್ ಶೇರ್ 64% ಇದೆ. ಅಂದ್ರೆ ಪ್ರತಿ 100 ಫ್ಲೈಟ್ಸ್ ಅಲ್ಲಿ 64 ಫ್ಲೈಟ್ಸ್ ಇಂಡಿಗೋದೇ ಆಗಿರುತ್ತೆ. ರೀಸೆಂಟ್ ಆಗಿ 2 ಮಂತ್ಸ್ ಬ್ಯಾಕ್ ಗೌರ್ಮೆಂಟ್ ಒಂದು ರೂಲ್ ತಂದಿತ್ತು, ಪ್ರತಿ ಪೈಲಟ್ಗೂ 42 ಅವರ್ಸ್ ಆಫ್ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು. ಈ ರೂಲ್ ನ ಎಲ್ಲಾ ಇಂಡಸ್ಟ್ರೀಸ್ ಅಕ್ಸೆಪ್ಟ್ ಮಾಡಿತ್ತು ಎಕ್ಸೆಪ್ಟ್ ಇಂಡಿಗೋ ಇಂಡಸ್ಟ್ರೀಸ್ ಬಂದ್ಬಿಟ್ಟು. ಇದು ರೆಗ್ಯುಲೇಷನ್ ಫೇಲ್ಯೂರ್ ಅಲ್ಲ, ಇದು ಪ್ಯೂರ್ ಮೋನೋಪೋಲಿ ಎಫೆಕ್ಟ್. ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಕಡಿಮೆ ಇದ್ರೆ ಒಂದು ಕಂಪನಿ ಡಿಸಿಷನ್ ಎಲ್ಲರ ಮೇಲೇನೂ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಇರಬೇಕು. ಅದಕ್ಕೆ ರೀಸೆಂಟ್ ಆಗಿ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ರಾಮಮೋಹನ್ ನಾಯ್ಡು ಅವರು ಹೇಳಿದ್ದು ಅಂದ್ರೆ, ಡೋರ್ಸ್ ಆರ್ ಓಪನ್ ಫಾರ್ ಅದರ್ ಕಾಂಪಿಟೇಟರ್ಸ್ ಇನ್ ಟು ದಿಸ್ ಏರ್ಲೈನ್ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಯಾವಾಗ ತುಂಬಾ ಪ್ಲೇಯರ್ಸ್ ಬರ್ತಾರೋ, ಯಾವಾಗ ಎಲ್ಲರ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆಗುತ್ತೋ, ಇಂಥ ಇನ್ಸಿಡೆಂಟ್ಸ್ ಬಂದಾಗ ಯಾವುದೇ ಬಿಗ್ ಪ್ರಾಬ್ಲಮ್ ಆಗದಿರ ಇರುತ್ತೆ. ದಿಸ್ ಇಸ್ ಒನ್ ಎಕ್ಸ್ಪ್ಲೇನ್ ಸ್ಮಾರ್ಟ್ ಟಾಪಿಕ್ ಸಿಂಪಲ್ ಎಕ್ಸ್ಪ್ಲನೇಷನ್.